ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕಾಮನ್ ಆಗಿ ಬರುವ ಸಣ್ಣವರಿಗೆ ದೊಡ್ಡವರಿಗೆ ಎಲ್ಲರಿಗೂ ಬರುವಂತಹ ಟಾನ್ಸಿಲೈಟಿಸ್ ಬಗ್ಗೆ ತಿಳಿದುಕೊಳ್ಳುವ. ಇದು ಆಯುರ್ವೇದದಲ್ಲಿ ಮುಖರೋಗ ಅಂತ ಎಕ್ಸ್ಪ್ಲೇನ್ ಮಾಡುವಾಗ ತುಂಡಿಕೇರಿ ಅಂತ ಒಂದು ರೋಗವನ್ನು ಚರಕರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರ ಲಕ್ಷಣವನ್ನು ನೋಡಿದರೆ ನಾವು ಇದನ್ನು ಟಾನ್ಸಿಲೈಟಿಸ್ಗೆ ಹೋಲಿಸಬಹುದಾಗಿದೆ. ಇದು ಬರಲಿಕ್ಕೆ ಕಾರಣವೇನು ಮತ್ತು ಪದೇ ಪದೇ ಏಕೆ ಬರ್ತದೆ ಮತ್ತು ಆಯುರ್ವೇದಿಯ ಪದ್ಧತಿಯಲ್ಲಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದ ಔಷಧಿ ಚಿಕಿತ್ಸೆ ಯಾವುದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ತುಂಡಿಕೇರಿ ಅಂದರೆ ಟಾನ್ಸಿಲೈಟಿಸ್, ಇದಕ್ಕೆ ಕಾರಣ ಏನಂತ ಪದೇ ಪದೇ ಆಗಲಿಕ್ಕೆ ಕಾರಣ ಏನಂತ ತಿಳ್ಕೊಳ್ಳೋದಾದರೆ, ಅತಿಯಾದ ಸ್ನಿಗ್ಧ ಶೀತಾಹಾರ. ಗುರುಹಾರ ಅಂತ ಹೇಳಿದರೆ ಎಣ್ಣೆದು, ಅದೇ ಥರ ಶೀತ ಅಂತ ಹೇಳಿದರೆ ಮೊಸರು, ಮಜ್ಜಿಗೆ, ಐಸ್ ಕ್ರೀಮು, ಬಾಟಲ್ ಜ್ಯೂಸು ಈ ಥರದ್ದು. ಹಾಗೂ ಹಗಲಲ್ಲಿ ನಿದ್ರೆ ಮಾಡೋದು, ಬಾಯಿಯ ಸ್ವಚ್ಛತೆ ಕೊರತೆ, ಹೈಜಿನ್ ಕೊರತೆಯಿಂದಾಗಿ ಈ ಎಲ್ಲ ಕಾರಣಗಳಿಂದಾಗಿ ತುಂಡಿಕೇರಿ ಅಂತೇಳಿದರೆ ಟಾನ್ಸಿಲ್ ರೋಗ ಪದೇ ಪದೇ ಬರಲಿಕ್ಕೆ ಕಾರಣವಾಗ್ತದೆ. ಇದು ದೊಡ್ಡವರಲ್ಲಿಯೂ ಬರ್ಬೋದು ಮತ್ತು ಮಕ್ಕಳಲ್ಲಿಯೂ ಬರ್ಬೋದು. ಟಾನ್ಸಿಲೈಟಿಸ್ ಅಲ್ಲಿ ಲಕ್ಷಣ ಹೇಗಿರುತ್ತೆ ಅಂತ ಹೇಳಿದರೆ, ತುಂಡಿಕೇರಿ ಅಂತ ಏನು ರೋಗ ಹೇಳಿದ್ದೇವಲ್ಲ ಅದೇ ಥರನೇ ಇರ್ತದೆ. ತುಂಡಿಕೇರಿಯಲ್ಲಿ ಯಾವ ಥರ ಹೇಳಿದ್ದಾರೆ ಅಂತ ಹೇಳಿದರೆ, ಗಂಟಲಿನ ಎರಡೂ ಭಾಗದಲ್ಲಿ ಉಬ್ಬರ ಬರುವುದು, ಅತೀವ ನೋವು, ಅದೇ ಥರ ಗಂಟಲು ಕೆಂಪಾಗಿರುವುದು, ಕಫ ನುಂಗಲು ಕಷ್ಟ ಆಗ್ತದೆ, ಅದೇ ಥರ ಗಡ್ಡೆ ಥರ ಗಂಟಲಿನ ಭಾಗದಲ್ಲಿ ತೋರ್ತಾ ಇರ್ತದೆ. ಇದೆಲ್ಲ ಲಕ್ಷಣಗಳು ತುಂಡಿಕೇರಿ ರೋಗದಲ್ಲಿ ಬರ್ತದೆ. ಇದನ್ನು ನಾವು ಟಾನ್ಸಿಲೈಟಿಸ್ನಲ್ಲಿ ಕೂಡ ನೋಡಬಹುದಾಗಿದೆ. ಟಾನ್ಸಿಲೈಟಿಸ್ನಲ್ಲಿ ಚಿಕಿತ್ಸೆ ಯಾವ ಥರ ಇರ್ತದೆ ಅಂತ ಹೇಳಿದರೆ, ನಿಧಾನ ಪರಿವರ್ಜನೆ ಅಂತ ಹೇಳಿದರೆ ಏನು ಪಾಸಿಟಿವ್ ಫ್ಯಾಕ್ಟರ್ ಇದೆಯೋ ಅದನ್ನು ನಾವು ಅದರಿಂದ ದೂರ ಇಡುವುದು. ಅದೇ ಥರ ಲಘು ಆಹಾರ ಸೇವನೆ ಮಾಡೋದು, ಅಂದರೆ ಬಿಸಿ ನೀರನ್ನು ಸೇವನೆ ಮಾಡೋದು. ಯಾವುದೇ ಆಹಾರ ಹೊಸ್ತಾಗಲಿ ಬಿಸಿ ಆಗಿರುವಾಗಲೇ ಸೇವನೆ ಮಾಡೋದು. ಅದೇ ಥರ ಔಷಧಿ ಯಾವುದಂತ ಹೇಳಿದರೆ, ಇದಕ್ಕೆ ಮುಖ್ಯವಾದ ಔಷಧಿ ಗುಡುಚಿ ಅಂತೇಳಿದರೆ ಅಮೃತ ಬಳ್ಳಿ ಅಂತ ಏನು ಹೇಳ್ತೇವೆ ಅದು. ಅದರ ಮನೆಯಲ್ಲಿ ಮಾಡಬಹುದಾದ ಔಷಧಿ ಯಾವುದಂತ ಮುಂದಿನ ಭಾಗದಲ್ಲಿ ನೋಡುವ. ಗುಡುಚಿ ಅಥವಾ ಅಮೃತ ಬಳ್ಳಿಯಲ್ಲಿರುವ ಟೀನೋಸ್ಪೋರೋಸೈಡ್, ಕಾರ್ಡಿಫೋಲಿಯೋಸೈಡ್ ಹಾಗೆ ಬೆರೆಬಿರಿನ್ಗಳು ಯಥೇಚ್ಛವಾಗಿದೆ. ಇವುಗಳು ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿಪೈರೆಟಿಕ್, ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಇಮ್ಯುನೋಮಾಡ್ಯುಲೇಟರ್ ಆಗಿ ಕೆಲಸ ಮಾಡ್ತದೆ. ಆದ್ದರಿಂದ ಇದು ಟಾನ್ಸಿಲೈಟಿಸ್ ಅನ್ನು ಗುಣ ಮಾಡೋದರಲ್ಲಿ ಮತ್ತು ಪದೇ ಪದೇ ಬಾರದೇ ಇರುವಲ್ಲಿ ಅತ್ಯುತ್ತಮ ಔಷಧಿಯಾಗಿದೆ. ವೀಕ್ಷಕರೇ, ಈ ಟಾನ್ಸಿಲೈಟಿಸ್ನಲ್ಲಿ ನಾವು ಅಮೃತ ಬಳ್ಳಿ ಅಥವಾ ಗುಡುಚಿ ಇದನ್ನು ಉಪಯೋಗಿಸಬಾರ್ದು. ಇದರ ಬದಲು ಇದರ ಸತ್ವ ಅಂತ ಸಿಗ್ತದೆ, ಇದನ್ನು ನಾವು ಉಪಯೋಗಿಸಬೇಕು. ಇದರ ಸತ್ವ ಹೇಗಿರ್ತದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಈ ಸತ್ವವನ್ನು ಹೇಗೆ ಮಾಡೋದಂತ ಬೇರೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಡ್ತೇನೆ. ಈ ವಿಡಿಯೋದಲ್ಲಿ ಮಾಡಿದರೆ ವಿಡಿಯೋ ಉದ್ದದಾಗ್ತದೆ. ಆದ್ದರಿಂದ ನಾವು ಟಾನ್ಸಿಲೈಟಿಸಲ್ಲಿ ಗುಡುಚಿ ಅಥವಾ ಅಮೃತ ಬಳ್ಳಿ ಸತ್ವವನ್ನು ಉಪಯೋಗಿಸಬೇಕಾಗ್ತದೆ. ನೋಡಿ ವೀಕ್ಷಕರೇ, ಗುಡುಚಿ ಸತ್ವ ಈ ಥರ ಪೌಡ್ರ್ ಚೂರ್ಣ ಥರ ಇರ್ತದೆ, ತುಂಬ ಫೈನ್ ಆಗಿ ಪೌಡ್ರ್ ಆಗಿರ್ತದೆ. ಇದನ್ನು ನಾವು ಮಕ್ಕಳಲ್ಲಿ ದೊಡ್ಡವರಲ್ಲಿ ಟಾನ್ಸಿಲೈಟಿಸಿಗೆ ಔಷಧಿ ರೂಪದಲ್ಲಿ ಉಪಯೋಗಿಸಬೇಕಾಗ್ತದೆ. 1 ರಿಂದ 3 ವರ್ಷದವರಿಗೆ 125 ಮಿಲಿಗ್ರಾಮ್, 4 ರಿಂದ 6 ವರ್ಷದವರಿಗೆ 250 ಮಿಲಿಗ್ರಾಮ್, 7 ರಿಂದ 12 ವರ್ಷದವರಿಗೆ 500 ಮಿಲಿಗ್ರಾಮ್, 13 ರಿಂದ ಮೇಲ್ಪಟ್ಟವರಿಗೆ 500 ರಿಂದ 1 ಗ್ರಾಮಿನಷ್ಟು ಗುಡುಚಿ ಸತ್ವ ಅಥವಾ ಅಮೃತ ಬಳ್ಳಿ ಸತ್ವವನ್ನು ಉಪಯೋಗಿಸಬಹುದಾಗಿದೆ. ಇದನ್ನು ಕಫ ಜಾಸ್ತಿ ಇದ್ದರೆ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಕುಡಿಸಬೇಕು. ಕಫ ಜಾಸ್ತಿ ಇಲ್ಲ, ಒಣ ಕೆಮ್ಮ ಮತ್ತು ಒಣಗಿದ ಗಂಟಲಿದ್ದರೆ ನಾವು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಸಬಹುದಾಗಿದೆ. ಟಾನ್ಸಿಲೈಟಿಸ್ ಕಾಯಿಲೆಯಲ್ಲಿ ಇದನ್ನು ನಾವು 1 ವಾರಗಳ ಕಾಲ ಬಳಸಬೇಕು. ಮತ್ತು ಪದೇ ಪದೇ ಬರುವ ಟಾನ್ಸಿಲೈಟಿಸ್ನಲ್ಲಿ ಇದನ್ನು ನಾವು 4 ವಾರಗಳ ಕಾಲ ಬಳಸಬೇಕು. ಮತ್ತು ಗುಡುಚಿ ಸತ್ವವನ್ನು ಬಳಸುವಾಗ ಅಮೃತ ಬಳ್ಳಿ ಸತ್ವವನ್ನು ಬಳಸುವಾಗ ಯಾವುದೇ ತರಹ ತಂಪು ಆಹಾರವನ್ನು ಸೇವಿಸಬಾರದು. ನೋಡಿ ವೀಕ್ಷಕರೇ, ಅಮೃತ ಬಳ್ಳಿ ಸತ್ವದಿಂದ ಟಾನ್ಸಿಲೈಟಿಸ್ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಖಂಡಿತವಾಗಿಯೂ ಗುಣವಾಗ್ತದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ನಮಸ್ಕಾರ.